ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನಮ್ಮ ಫೇಸ್ಬುಕ್ಕಿನ ಫಾಲೋವರ್ ಒಬ್ರು ಕಾಸರಗೋಡಿನಿಂದ ಇದೊಂದು ಮಿಷಿನ್ ತಗೊಬಂದು ಕೊಟ್ಟಿದ್ದಾರೆ. ಇದು ಬ್ರಷ್ಲೆಸ್ ಸಾ ಕಟಿಂಗ್ ಮೋಟರ್. ಹೆಚ್ಚು ಕಮ್ಮಿ 2 ವರ್ಷ ಹಿಂದೆ ಇವರು ನಮ್ಮ ಹತ್ರ ಬಂದು ಒಂದು ಮಿಷಿನ್ ತಯಾರಿಸ್ಕೊಂಡು ಹೋಗಿದ್ರು. ಅದು ಸಕ್ಸಸ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ ಅಂತೆ. ಹಾಗೆ ಇನ್ನೊಂದು ಮಿಷಿನ್ ತಯಾರಿಸ್ಕೊಡಿ ಅಂತ ಈ ಬ್ರಷ್ಲೆಸ್ ಮೋಟರ್ ತಗೊಬಂದು ಕೊಟ್ಟಿದ್ದಾರೆ. ಈ ಬ್ರಷ್ಲೆಸ್ ಸಾ ಮಿಷಿನ್ಗೆ ಒಂದು ಸ್ಟ್ಯಾಂಡ್ ತಯಾರಿಸಿ ಲ್ಯಾಟರೈಟ್ ಕಲ್ಲುಗಳನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಲ್ಯಾಟರೈಟ್ ಕಲ್ಲುಗಳನ್ನ 45 ಡಿಗ್ರಿಗೆ ಮತ್ತು 90 ಡಿಗ್ರಿಗೂ ಕೂಡ ಕಟ್ ಮಾಡಬಹುದು. ಆ ರೀತಿ ಒಂದು ಸ್ಟ್ಯಾಂಡ್ ತಯಾರಿಸ್ತೇನೆ. ಮಷಿನ್ ನೀವು ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿ ವೆಲ್ಡಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ಕಬ್ಣ ಇಲ್ಲ. ಇದರಲ್ಲಿ ಬ್ಲೇಡ್ ಒಂದು ಬಿಟ್ರೆ ಇನ್ನೆಲ್ಲ ಸಿಲ್ವರ್ ಇದೆ. ಇದರಲ್ಲಿ ಈ ಚಕ್ರಗಳನ್ನ ರಿಮೂವ್ ಮಾಡಿ ಈ ಚಕ್ರಗಳ ಜಾಗದಲ್ಲೇ ನಾನು ಒಂದು ಸ್ಟ್ಯಾಂಡ್ ತಯಾರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೂವರೆ 3/8 ಫ್ಲಾಟಿನಲ್ಲಿ 2 ಹೋಲ್ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಈ ಹೋಲ್ ಪೀಸ್ಗಳು ಫಿಟ್ಟಿಂಗ್ ಆಗಬೇಕು. ನನಗೆ 1.5 3/8 ಫ್ಲಾಟ್ ಈ ಜಾಗದಲ್ಲಿ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗೋ ರೀತಿ ಕಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಲ್ಯಾಟರೈಟ್ ಕಲ್ಲಿನ ಎತ್ತರ ಹೆಚ್ಚು ಕಮ್ಮಿ 12 ಇಂಚ್ ಇರುತ್ತೆ. ಅದಕ್ಕೆ ತಕ್ಕಂತೆ ಇವೆರಡು ಪೈಪ್ಗಳನ್ನ ಕಟ್ ಮಾಡ್ಕೊಂಡು ಇದಕ್ಕೆ ಆಂಗಲ್ಗಳನ್ನ ವೆಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ವಿಡಿಯೋ ಜಾಸ್ತಿ ಉದ್ದ ಆಗಬಾರ್ದು ಅಂತ ಇದೊಂದು ಫ್ರೇಮ್ ಕೂಡ ತಯಾರಿಸ್ಕೊಂಡಿದ್ದೀನಿ. ಈ ಪೈಪ್ಗಳನ್ನ ಈ 1.5 3/8 ಫ್ಲಾಟ್ಗೆ ಫಿಟ್ಟಿಂಗ್ ಮಾಡಿದ್ರೆ ಈ ನಮ್ಮ ಮಿಷಿನ್ ಆಪರೇಟ್ ಮಾಡಬಹುದು. ಮೇಲೆ ಕೆಳಗೆ ಈ ಪೈಪ್ ಸಹಾಯದಿಂದಾನೇ ಆಪರೇಟ್ ಆಗುತ್ತೆ. ಮತ್ತು ಈ ಪೈಪೇ ಈ ನಮ್ಮ ಮಿಷಿನ್ಗೆ ಲೆಗ್. ಈ ಪೈಪಿನ ಲೆಗ್ ಒಂದೇ ಟೈಮಲ್ಲಿ ಆಪರೇಟ್ ಆಗಬೇಕು. ಆಪರೇಟ್ ಆಗೋದಕ್ಕೆ ಇದೊಂದು 6 mm ಶೀಟ್ ಸಿ ಕ್ಲಾಂಪ್ ಆಗಿ ಫಿಟ್ಟಿಂಗ್ ಮಾಡಿ ನಂತರ ಕಂಪ್ಲೀಟ್ ಆಗಿ ವೆಲ್ಡಿಂಗ್ ಮಾಡ್ತೇನೆ. ಮೊದಲೇ ತಯಾರಿಸಿರುವ ಈ ಫ್ರೇಮ್ಗೆ 2 ಈ ಆಂಗಲ್ಗಳನ್ನ ಪರ್ಫೆಕ್ಟ್ ಆಗಿ ಈ ಮಿಷಿನ್ ಫಿಟ್ಟಿಂಗ್ ಆಗೋ ರೀತಿ ವೆಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಜಾಗದಲ್ಲಿ 2 ಪೈಪ್ಗಳನ್ನ ವೆಲ್ಡಿಂಗ್ ಮಾಡಬೇಕು. ವೆಲ್ಡಿಂಗ್ ಮಾಡೋಕ್ಕಿಂತ ಮುಂಚೆ ಈ ಫ್ರೇಮಿಗೆ ಶೀಟ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಶೀಟಲ್ಲಿ ನೋಡಿ ಈ ಗ್ರೂ ತೆಗೆದಿದ್ದೀನಲ್ಲ, ಈ ಗ್ರೂ ಮಧ್ಯದಲ್ಲಿ ಈ 2 ಪೈಪ್ಗಳು ವೆಲ್ಡಿಂಗ್ ಆಗುತ್ತೆ. ಬ್ಲೇಡಿಗೂ ಮತ್ತು ಬಾಟಮ್ ಪ್ಲೇಟಿಗೆ ಪರ್ಫೆಕ್ಟ್ ಆಗಿ ಮೂಲೆ ಮಟ್ಟಕ್ಕೆ ಇರಬೇಕು. ಇಲ್ಲ ಅಂದ್ರೆ ಕಲ್ಲು ಕೂಡ ಕ್ರಾಸ್ ಆಗಿ ಕಟಿಂಗ್ ಆಗುತ್ತೆ. ಪರ್ಫೆಕ್ಟ್ ಆಗಿ 90 ಡಿಗ್ರಿ ಇದ್ರೆ ಮಾತ್ರ ಕಲ್ಲು ಸ್ಟ್ರೈಟ್ ಆಗಿ ಕಟಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ನಮ್ಮ ಹ್ಯಾಂಡ್ ಸಾ ಮಿಷಿನ್ ಬೆಂಚ್ ಸಾ ಮಿಷಿನ್ ಆಗಿ ಯಾವ ರೀತಿ ಪರಿವರ್ತನೆ ಆಗಿದೆ ಅಂತ. ಎಷ್ಟೊಂದು ಸುಲಭವಾಗಿ ಪರಿವರ್ತನೆ ಮಾಡಬಹುದು ಅಲ್ವಾ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ನಮ್ಮ ಮಿಷಿನ್ ರೆಡಿ ಆಗಿದೆ. ಈಗ ಟ್ರಯಲ್ ನೋಡುವ ಸಮಯ. ಟ್ರಯಲ್ ನೋಡೋದಕ್ಕೆ ಮಿಷಿನ್ ಆನ್ ಮಾಡಬೇಕು. ಆನ್ ಮಾಡೋಕ್ಕಿಂತ ಮುಂಚೆ ಮೊದಲು ಈ ಚೈನ್ ರಿಮೂವ್ ಮಾಡಬೇಕು. ಚೈನ್ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಮಿಷಿನ್ ಮೇಲ್ಗಡೆ ಎದೊಳುತ್ತೆ. ಯಾಕಂದ್ರೆ 2 ಸ್ಪ್ರಿಂಗ್ ಗಳನ್ನ ಹಿಂಭಾಗದಲ್ಲಿ ಫಿಟ್ಟಿಂಗ್ ಮಾಡಿದ್ದೀನಿ. ಹೊರಗಡೆ ಎಲ್ಲಾದ್ರೂ ತಗೊಂಡೋಗ್ಬೇಕಾದ್ರೆ ಈ ರೀತಿ ಚೈನ್ ಲಾಕ್ ಕೂಡ ಮಾಡ್ಕೋಬಹುದು. ಈ ಸ್ಟಾಪರ್ ಸಹಾಯದಿಂದ ನಮ್ಮ ಕಲ್ಲು ಯಾವ ಡಿಗ್ರಿಗೆ ಬೇಕಾದ್ರೂ ನಾವು ಕಟ್ ಮಾಡಬಹುದು. 90 ಡಿಗ್ರಿಯಿಂದ ಹಿಡಿದು 10 ಡಿಗ್ರಿ 20 ಡಿಗ್ರಿ 30 ಡಿಗ್ರಿ ಯಾವ ಡಿಗ್ರಿಗೆ ಬೇಕಾದ್ರೂ ನಾವು ಕಟ್ ಮಾಡ್ಕೋಬಹುದು. ಅಂದ್ರೆ ಕ್ರಾಸ್ ಕಟಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ಮಾರ್ಕಿಂಗ್ ಮಾಡಿದ್ದೇನೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಕರೆಕ್ಟ್ ಆಗಿ ಈ ಮಾರ್ಕಿಗೆ ನಿಲ್ಸಿದ್ರೆ 90 ಡಿಗ್ರಿ ಕಟಿಂಗ್ ಆಗುತ್ತೆ. ಕಲ್ಲು ಕಟಿಂಗ್ ಆಗ್ಬೇಕಾದ್ರೆ ತುಂಬಾ ಧೂಳಾಗುತ್ತೆ. ಧೂಳಾಗಬಾರ್ದು ಅಂದ್ರೆ ನೀರ್ ಬೇಕು. ನೀರಿಗೆ ಈ ಪೈಪ್ ಕನೆಕ್ಷನ್ ಎಲ್ಲ ಮೊದಲೇ ಈ ಮಿಷಿನ್ ಅಲ್ಲಿ ಫಿಟ್ಟಿಂಗ್ ಆಗಿದೆ. ಇದಕ್ಕೆ ಬರೀ ನಾನು ಪೈಪ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕಲ್ಲು ತುಂಬಾನೇ ಅಂದ್ರೆ ತುಂಬಾ ತೂಕ ಇದೆ. ಈ ಕಲ್ಲು ಕಟ್ ಮಾಡೋದಕ್ಕೆ ಈ ಮಿಷಿನ್ ತಯಾರಿಸಿರೋದು. ಮಿಷಿನ್ ಆನ್ ಮಾಡೋದಕ್ಕೆ ಪವರ್ ಸ್ವಿಚ್ ಆನ್ ಮಾಡಬೇಕು. ಪವರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನೀರು ಸ್ಪ್ರೇ ಆಗುತ್ತೆ. ಆಲ್ರೆಡಿ ಈಗ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ನೀರು ಯಾವ ರೀತಿ ಸ್ಪ್ರೇ ಆಗ್ತಾ ಇದೆ ಅಂತ ಈ ಮಿಷಿನಲ್ಲಿ. ಮಿಷಿನ್ ಸ್ವಿಚ್ ಆನ್ ಮಾಡ್ತೀನಿ, ಕಲ್ಲು ಯಾವ ರೀತಿ ಕಟಿಂಗ್ ಆಗುತ್ತೆ ನೋಡಿ ಸ್ನೇಹಿತರೆ. ಧೂಳು ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನೀರಿನ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ನೀರಿನ ಸ್ಪೀಡು ಜಾಸ್ತಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಈಗ ಯಾವ ರೀತಿ ನೀರು ಸ್ಪ್ರೇ ಆಗ್ತದೆ ಮತ್ತು ಕಲ್ಲು ಕೂಡ ಯಾವ ರೀತಿ ಕಟಿಂಗ್ ಆಗ್ತಾ ಇದೆ.
ಎಷ್ಟೊಂದು ಪರ್ಫೆಕ್ಟ್ ಆಗಿ ಕಟಿಂಗ್ ಆಗಿದೆ ಅಂದ್ರೆ ಸ್ನೇಹಿತರೆ ನೀವೇ ನಿಮ್ಮ ಕಣ್ಣಿಂದ ನೋಡ್ತಾ ಇರಬಹುದು. ಬನ್ನಿ ಸ್ನೇಹಿತರೆ, ಈಗ ಇದೇ ಕಲ್ಲನ್ನ 45 ಡಿಗ್ರಿಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ನಾವು ಮೊದಲೇ ಸ್ಟಾಪರ್ ಮಾಡಿದೀವಲ್ಲ, ಈ ಸ್ಟಾಪರ್ ಈ ಸ್ಪಾನರ್ ಸಹಾಯದಿಂದ ನಾವು 45 ಡಿಗ್ರಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕೈ ಗಲೀಜಾದ್ರೆ ಇಲ್ಲೇ ತೊಳ್ಕೊಬಹುದು. ನೋಡಿ, ಮಿಷಿನ್ ಅಲ್ಲಿ ಇದೊಂದು ಆಪ್ಷನ್ ಇದೆ. ತುಂಬಾನೇ ಅಂದ್ರೆ ತುಂಬಾನೇ ಸುಲಭವಾಗಿ ಒಂದೇ ಕೈಯಲ್ಲಿ ನಾವು ಈ ಮಿಷಿನ್ ಆಪರೇಟ್ ಮಾಡ್ಬೋದು ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.